ಎಸ್ ಮೇಡಮ್, ನೀವು ಹೇಳ್ತಾ ಇದ್ದೀರಾ ಆಲ್ಮೋಸ್ಟ್ 2-3 ವರ್ಷದಿಂದ ಮಕರ ರಾಶಿಗೆ ಟೈಮ್ ಸರಿ ಇಲ್ಲ ಅಂತ. ಬಟ್ ಈ ಗುರು ಬದಲಾವಣೆಯಿಂದ ಒಂದು ರೀತಿ ಗುರುಬಲ ಬಂದಿದೆ, ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಏನು ಟಿಪ್ಸ್ ಕೊಡ್ತೀರಾ ಇನ್ನು ಟೈಮ್ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ, ಅಥವಾ ಈ ಟೈಮನ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ? ನೋಡಿ, ಮಕರ ರಾಶಿಯವರು ಯಾಕಂದರೆ ಇಷ್ಟು ದಿನ ಗುರು ಬಂದು ಮಿಥುನ ರಾಶಿಯಲ್ಲಿ 6ನೇ ಮನೇಲಿದ್ದಾಗ, ಯಾಕಂದರೆ 3ನೇವನು 6ನೇ ಮನೇಲಿದ್ದಾಗ ಮನೆಗಳಲ್ಲೆಲ್ಲ ಕಿರಿಕಿರಿ, ಜಗಳ, ಆಸ್ತಿ ವಿವಾದ, ಕೋರ್ಟು ಕೇಸು ಇವೆಲ್ಲವೂ ಕೂಡ ನಡೀತಾ ಇತ್ತು. ಸೊ ಈಗ ಮಕರ ರಾಶಿಯವರಿಗೆ ಗುರು ಬದಲಾವಣೆ ಆಗಿದ್ದಾನೆ. ದರ್ಶನ್ ಅವ್ರದ್ದು ಕೂಡ ಮಕರ ರಾಶಿನೇ ಆಗಿರುತ್ತೆ, ಮತ್ತು ಪ್ರಜ್ವಲ್ ರೇವಣ್ಣ ಅವ್ರದ್ದು ಕೂಡ ಹೌದು. ಯಾಕಂದರೆ ಮಕರ ಅಂದರೆ ನಾನಿವಾಗ ಹೇಳ್ತಾ ಇದ್ದೀನಲ್ವಾ, ಈ ಥರ ನೀವು ಪರಿಹಾರಗಳನ್ನ ಮಾಡ್ಕೊಳ್ಬೇಕು. ಇವಾಗ ಮಕರ ರಾಶಿ ಅಂತ ಬಂದಾಗ ಅವ್ರು ಇಲ್ಲದೇ ಇದ್ದರೂ ಅವ್ರ ಪ್ಲೇಸಲ್ಲಿ ಅವ್ರ ಮನೆಯವರು ಇರ್ತಾರೆ. ಅವರಾದರೂ ಕೂಡ ಇವ್ರಿಗೋಸ್ಕರ ಎಲ್ಲೋ ಒಂದು ಕಡೆ ಟೆಂಪಲ್ ವಿಸಿಟ್ ಮಾಡೋದು, ಕೆಲವೊಂದು ಪರಿಹಾರಗಳನ್ನ ಮಾಡ್ತಾ ಹೋಗೋದು, ಗುರು ಹಿರಿಯರನ್ನು ತುಂಬ ಗೌರವಿಸೋದು, ಅವ್ರಿಗೆ ಹೋಗಿ ಏನೋ ಒಂದು ದಕ್ಷಿಣೆನೋ ಒಂದು ಹಣ್ಣು ಹಂಪಲ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ತಾ ಬರೋದು, ಇದೆಲ್ಲವೂ ಮಾಡ್ತಾ ಹೋದರೆ ಖಂಡಿತ ಟೈಮ್ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಸುದೀಪ್ ಅವ್ರದ್ದು ಕೂಡ ಮಕರ ರಾಶಿನೇ ಇರುತ್ತೆ. ಹಾಗಾಗಿ ಯಾರೆಲ್ಲ ಮಕರ ರಾಶಿಯಲ್ಲಿದ್ದಾರೋ ಅವ್ರಿಗೆಲ್ಲ ತುಂಬಾ ಯೋಗದ ಒಂದು ಟೈಮ್ ಅಂತ ಹೇಳ್ಬೋದು. ಜೊತೆಗೆ ನೋಡಿ, ಮಕರ ರಾಶಿ ಅಂತ ಬಂದಾಗ ನೋಡಿ, ಮಕರ ರಾಶಿಯವ್ರಿಗೆ ಟಿಪ್ಸ್ ಎಲ್ಲ ಕೇಳಿದ್ರಿ ನೀವು, ಏನು ಮಾಡ್ಕೊಳ್ಬೇಕು ಅಂತ. ತುಂಬ ವರ್ಷದಿಂದ ಮಕ್ಕಳಾಗದೇ ಇರೋವಂಥವ್ರು ಇವಾಗ ಅವರು ಮಕ್ಕಳು ಮಾಡ್ಕೊಳ್ಳೋದ್ರ ಬಗ್ಗೆ, ಅಥವಾ ಒಂದು ಟ್ರೀಟ್ಮೆಂಟ್ ತೊಗೊಳೋದ್ರ ಬಗ್ಗೆ, ಅಥವಾ ಒಂದು ಟೆಂಪಲ್ ವಿಸಿಟ್ ಮಾಡೋದ್ರ ಬಗ್ಗೆ, ಆಲಂಗುಡಿ ಗುರು ಟೆಂಪಲ್ ಹೇಳಿದೆ, ಮತ್ತು ರಾಹುವಿನ ಒಂದು ಟೆಂಪಲ್ ಕೂಡ ಹೇಳಿದೆ. ಯಾಕಂದರೆ ರಾಹು ಕೂಡ ಮಕರ ರಾಶಿಗೆ ಬರ್ತಾ ಇರೋದ್ರಿಂದ ಅದು ಕೂಡ ಒಂದು ಯೋಗ ಅಂತ ಹೇಳ್ಬೋದು. ಇದನ್ನೆಲ್ಲನೂ ವಿಸಿಟ್ ಮಾಡಿದಾಗ ಖಂಡಿತ ಹೇಳ್ತೀನಿ ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ. ಅದರಲ್ಲೂ ನಾನು ಹೇಳಿದೆ, ರಾಹು ದಶೆ, ರಾಹು ಭುಕ್ತಿ ಅಥವಾ ಗುರುದಶೆ, ಗುರುಭುಕ್ತಿ, ಈ ಥರ ದಶಗಳು ಭುಕ್ತಿಗಳು ಬಂದಾಗ ಇನ್ನು ಸೂಪರ್ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಕೆಲಸಕ್ಕೆ ತುಂಬ, ಇವಾಗ ಗಿಡಕ್ಕೆ ಒಣಗೋಗೋ ಗಿಡಕ್ಕೆ ನೀರು ಹಾಕ್ತಾ ಗೊಬ್ಬರ ಎಲ್ಲ ಹಾಕಿದಾಗ ಹೇಗೆ ಅದು ಚಿಗುರುತ್ತೋ ಹಾಗೆ ನೀವು ಅದನ್ನು ಇದನ್ನೆಲ್ಲ ಮಾಡ್ತಾ ಬಂದಾಗ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಈ ಹೊಸ ಆಲೋಚನೆಗಳು, ಹೊಸ ಕೆಲಸಗಳು, ಹೇಳಿದ್ನಲ್ಲ, ಹೊಸ ಥರ ಜನದ ಒಂದು ಪರಿಚಯ, ನಿಮ್ಮ ಈ ದೇಶದಲ್ಲಾಗಿರ್ಬೋದು, ವಿದೇಶದಲ್ಲಾಗಿರ್ಬೋದು, ಎಲ್ಲ ಒಂದು ಕಡೆ ನಿಮ್ಮ ಪರಿಚಯ ತುಂಬ ಲಾರ್ಜ್ ಆಗ್ತಾ ಹೋಗುತ್ತೆ. ಹೊಸ ಜನರ ಒಂದು ಪರಿಚಯ ಆಗೋದು, ಫ್ರೆಂಡ್ಸ್ ಆಗೋದು, ಹಳೆಯ ಫ್ರೆಂಡ್ಸು ಸಿಕ್ಕಿದ್ರು ಕೂಡ ಎಲ್ಲ ಒಂದು ಕಡೆ ಹೊಸ ರೀತಿ ಬಿಸ್ನೆಸ್ನ ಮಾಡ್ತಕ್ಕಂಥದ್ದು, ಪಾರ್ಟ್ನರ್ಶಿಪ್ ಆಗಿ ಬಿಸ್ನೆಸ್ನ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಇಷ್ಟು ದಿನ ಏನು ನಿಮ್ಮ ಕಷ್ಟ ಕಾರ್ಯಗಳಿದೆ ಅಲ್ಲಿ ಯಾರೋ ಒಬ್ಬರು ನಿಮಗೆ ಹೆಲ್ಪ್ ಮಾಡೋ ಥರ ನಿಮಗೆ ಬರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗುತ್ತೆ. ಇದೆಲ್ಲ ನಮಗೆ ಗೊತ್ತಾಗಲ್ಲ, ಅಚಾನಕ್ಕಾಗಿ ಇವೆಲ್ಲ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಹೌದು ಇವಾಗ ನಮಗೆ ಗುರು ಬದಲಾವಣೆ ಆಗಿದೆ, ನಮ್ಮ ಟೈಮ್ ಚೆನ್ನಾಗಿದೆ ಅಂತ ನಾವು ಯೋಚನೆ ಮಾಡಿದಿರ ನಮ್ಮ ಕಷ್ಟಕ್ಕೆ ಬಂದು ನಿಂತ್ಕೊಳ್ಳೋ ಅಂಥವ್ರನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಇದು ಈ ಗುರು ಬದಲಾವಣೆಯಿಂದ ಕೂಡ ಇವೆಲ್ಲವೂ ನಡೀತಾ ಹೋಗುತ್ತೆ ಮಕರ ರಾಶಿಯವರಿಗೆ. ಜೊತೆಗೆ ನೋಡಿ, ತುಂಬ ಈ ಓಲ್ಡ್ ಅಂದರೆ ಹಳೆಯ ಒಂದು ವಸ್ತುಗಳನ್ನ ಅತಿ ಹೆಚ್ಚು ಇವಾಗ ಸ್ವಲ್ಪ ನೀವು ಯೂಸ್ ಮಾಡದೇ ಇದ್ದರೆ ಒಳ್ಳೆಯದಾಗತ್ತೆ. ಹಳೆಯ ವಸ್ತು ಅಂತಂದರೆ ತುಂಬ ಕೆಲವರೆಲ್ಲ ಏನು ಮಾಡ್ತಾರೆ, ಸೆಂಟಿಮೆಂಟ್ ಇರುತ್ತೆ ಅಂತೇಳಿ ತುಂಬ ಹಳೆಯ ಬಟ್ಟೆಗಳನ್ನ ಹಾಕ್ಕೊಳ್ಳೋದು, ತುಂಬ ಹಳೆಯ ಸ್ಲಿಪ್ಪರ್ಸ್ನ ಹಾಕ್ಕೊಳ್ಳೋದು, ಅಥವಾ ಮನೇಲಿ ಯಾವ್ದಾದ್ರು ತುಂಬ ಹಳೆಯ ವಸ್ತು ಇರುತ್ತೆ ಅದೇ ಬೇಕು ಅನ್ನೋ ಥರ. ಅವಾಗ ಏನಾಗುತ್ತೆ, ಸ್ವಲ್ಪ ನೆಗೆಟಿವ್ ಥಾಟ್ಸು ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅಂದರೆ ನೆಗೆಟಿವ್ ಎನರ್ಜೀಸು. ಸೊ ನೀವೇನು ಮಾಡಬೇಕು, ಸ್ವಲ್ಪ ಹೊಸ ಥರ, ನಾನು ಏನು ಹೇಳಿದೆ, ಯಾಕಂದರೆ 3ನೇವನಾಗಿ ಸಪ್ತಮಕ್ಕೆ ಬಂದಾಗ, 12ನೇವನಾಗಿ 3ನೇವನಾಗಿ 7ನೇ ಮನೆಗೆ ಬಂದಾಗ ಎಲ್ಲೋ ಒಂದು ಕಡೆ ನಾವು ಹೊಸದನ್ನು, ಮತ್ತು ಹೊಸ ಅಪರ್ಚುನಿಟೀಸ್ ಬರ್ತಾ ಇರುತ್ತೆ ಕೂಡ. ಕೆಲಸ ಮಾತ್ರ ಹೊಸದು ಬೇಕು. ಯಾವುದಾದ್ರು ಕೆಲಸ ಬಂದರೆ ಹೊಸ ಕೆಲಸ ಟಕ್ ಅಂತ ಬೇಕು, ಮತ್ತು ಸ್ಯಾಲ್ರಿ ಪ್ರಮೋಷನ್ ಬರೋದು ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನು ಮಾತ್ರ ಅಕ್ಸೆಪ್ಟ್ ಮಾಡ್ಕೋತೀವಿ, ಹೊಸ ವಸ್ತುಗಳನ್ನ ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ? ಹಾಗಾಗಿ ಹೊಸ ಸ್ಲಿಪ್ಪರ್ನ ತುಂಬ ಹಳೆಯ ಸ್ಲಿಪ್ಪರ್ಸ್ ಇದ್ದರೆ ಅದನ್ನು ಚೇಂಜ್ ಮಾಡಿ ಹೊಸದಾಗಿ ಚಪ್ಪಲಿಗಳನ್ನ ಹಾಕ್ಕೊಳ್ಳೋ ಅಂಥದ್ದು, ಹೊಸದಾಗಿ ಚಪ್ಪಲಿಗಳನ್ನ ತೊಗೊಳ್ಳೋ ಅಂಥದ್ದು, ಮತ್ತು ಹಳೆಯ ಬಟ್ಟೆಗಳಿದ್ದರೆ ಅದನ್ನು ಕೂಡ ಚೇಂಜ್ ಮಾಡಿ ಕೆಲವೊಂದು ಹೊಸ ಬಟ್ಟೆಗಳನ್ನ ತೊಗೊಳ್ಳೋ ಅಂಥದ್ದು. ಮತ್ತು ಕಲರ್ ಟ್ಯೂನಿಂಗ್ ಕೂಡ ಹೇಳಿದ್ದೆ ನೋಡಿ, ನಿಮಗೆ ಮಕರ ರಾಶಿಯವರಿಗೆ ಈ ಗುರುವಿನ ಒಂದು ಸಂಕೇತ ಬೇಕು ಅಂತಂದರೆ, ನಿಮಗೆ ಗುರುವಿನ ಒಂದು ಅನುಗ್ರಹದಿಂದ ಯೆಲ್ಲೋ ಕಲರು ಅಂದರೆ ಹಳದಿ ಕಲರು, ಅರಿಶಿನವನ್ನು ಅತಿ ಹೆಚ್ಚು ಯೂಸ್ ಮಾಡಿ ಮನೆಯಲ್ಲಿ, ಗಂಧವನ್ನು ಅತಿ ಹೆಚ್ಚು ಯೂಸ್ ಮಾಡಿ, ಮತ್ತು ಜೇನುತುಪ್ಪವನ್ನು ಅತಿ ಹೆಚ್ಚು ಯೂಸ್ ಮಾಡಿ ಮನೆಯಲ್ಲಿ. ಸ್ವಲ್ಪ ಯೆಲ್ಲೋ ಕಲರ್ ಥೀಮ್ಗೆ ನೀವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸದಾ ಕಾಲ
ಸ್ವಲ್ಪ ಈ ಧೂಪ ಯಾಕಂದರೆ ಗುರು ಅಂತ ಅಂದಿದ ತಕ್ಷಣವೇ ಅವ್ರಿಗೆ ತುಂಬ ಗುರು ಅಂತ ಬಂದಾಗ ಸ್ವಲ್ಪ ಧ್ಯಾನ ಮನೆಯಲ್ಲಿ ತುಂಬ ಶಾಂತಿಯುತವಾಗಿ ಇರಬೇಕಾಗುತ್ತೆ. ತುಂಬ ಯಾವಾಗಲೂ ತುಂಬ ಯಾಕಂದರೆ ತುಂಬ ಕಚ ಅನ್ನೋದು, ಮನೇಲಿ ಕಿತ್ತಾಡೋದು, ಸೌಮ್ಯವಾಗಿ ಇಲ್ದಿರೋ ಅಂಥದ್ದು ಇವೆಲ್ಲ ಮಾಡಿದಾಗ ಎಲ್ಲೋ ಒಂದು ಕಡೆ ಅಲ್ಲೂ ಕೂಡ ನೆಗೆಟಿವ್ಸ್ ಬರ್ತಾ ಇರುತ್ತೆ. ಹಾಗಾಗಿ ತುಂಬ ಮನೆಯನ್ನು ತುಂಬ ಶಾಂತಿಯುತವಾಗಿ ಇಟ್ಕೊಳ್ಳಿ, ಮತ್ತು ಮನೆ ನೀಟಾಗಿ ಇಟ್ಕೊಳ್ಳಿ. ಯಾಕಂದರೆ ಯಾವಾಗಲೂ ಪೂಜೆ ಪುನಸ್ಕಾರ ನಿಮ್ಮ ಮನೆಯನ್ನು ನೀವು ಪಾಸಿಟಿವ್ ಮಾಡ್ಕೊಳ್ಳಿ. ನಾನು 1000 ಸತಿ ಅದನ್ನೇ ಹೇಳೋದು, ನಮ್ಮ ಮನೆಯೇ ನಮಗೆ ದೇವಾಲಯ ಆಗಿರುತ್ತೆ. ಹಾಗಾಗಿ ಎಲ್ಲ ಪ್ರತಿಯೊಂದು ಕೆಲಸನೂ ನಾವು ಮನೆಯಿಂದಲೇ ಮಾಡ್ಕೊಳ್ತೀವಿ. ಮತ್ತು ನಮ್ಮ ಕೆಟ್ಟದ್ದು ಒಳ್ಳೆಯದು ಎಲ್ಲವೂ ಕೂಡ ನಮ್ಮ ಮನೆಯಿಂದಲೇ ನಮ್ಗೆ ಆಗ್ತಾ ಇರುತ್ತೆ. ಮನೆ ಒಳಗಡೆ, ಯಾಕಂದರೆ ನಾವೆಲ್ಲೋ ಹೋಗಿರೋದಿಲ್ಲ, ನಾವು ಇರೋದೇ ನಮ್ಮ ಮನೆಯಲ್ಲಿ. ಹಾಗಾಗಿ ನಿಮ್ಮ ಮನೇನ ಪಾಸಿಟಿವ್ ಮಾಡ್ಕೊಳ್ಳಿ. ಸಂಪಿಗೆ ಹೂವು ಯೂಸ್ ಮಾಡಿ, ಮತ್ತು ಮಳ್ಳೆ ಹೂವನ್ನ ಯೂಸ್ ಮಾಡಿ. ಯಾಕಂದರೆ ಗುರುವಿಗೆ ಇವೆಲ್ಲ ತುಂಬ ಇಷ್ಟಕರವಾದ ಹೂವಾಗಿರುತ್ತೆ. ಮತ್ತು ಯೆಲ್ಲೋ ಕಲರ್ ಹೂವನ್ನು ನಿಮ್ಮ ಬಾಗಿಲಿಗೆ ಹಾಕಿ, ಮತ್ತು ಮುಖ್ಯವಾಗಿ ದರ್ಬೆಯನ್ನು ಯೂಸ್ ಮಾಡಿ. ನಿಮ್ಮ ಮನೆಯಲ್ಲಿ ದರ್ಬೆ ಇಲ್ಲ ಅಂತ ಅಂದರೆ ಗ್ರಂಥಿಗೆ ಅಂಗಡಿಯಲ್ಲಿ ಸ್ವಲ್ಪ ದರ್ಬೆ ತೊಗೊಂಡೋಗಿ ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಅದನ್ನು ಇಟ್ಟೇ ಇಡಿ. ಅದು ಇಟ್ಟಾಗ ಎಲ್ಲೋ ಒಂದು ಕಡೆ ಅದು ಕೂಡ ಗುರುವಿಗೆ ತುಂಬ ಬಹಳ ಬೇಕಾಗಿರುವಂಥ ಒಂದು ವಸ್ತು ಆಗಿರುತ್ತೆ.